ವಿಚ್ಛೇದನದ ಅಂಚಿನಿಂದ ಮತ್ತೆ ಒಂದಾದ ಎರಡು ದಂಪತಿಗಳು. ಪಾವಗಡ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಮಾಲೋಚನೆ ಫಲ ನೀಡಿತು. ಕುಟುಂಬ ಕಲಹದಿಂದ ವಿಚ್ಛೇದನದ ಹಂತ ತಲುಪಿದ್ದ ಎರಡು ದಂಪತಿಗಳು ಪಾವಗಡ ನ್ಯಾಯಾಲಯದ ಸಮಾಲೋಚನೆಯ ಬಳಿಕ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಮತ್ತೆ ಒಂದಾಗಿರುವ ಘಟನೆ ಮಾನವೀಯ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ. ಕುಟುಂಬದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದ ಚಂದ್ರಕಲಾ, ರಮೇಶ್ ಹಾಗೂ ಅರುಣಾ, ಮಂಜುನಾಥ್ ದಂಪತಿಗಳಿಗೆ ನ್ಯಾಯಾಧೀಶರು ತಾಳ್ಮೆಯಿಂದ ಸಮಾಲೋಚನೆ ನಡೆಸಿದರು. ದಾಂಪತ್ಯ ಜೀವನದ ಮಹತ್ವ, ಕುಟುಂಬದ ಜವಾಬ್ದಾರಿ ಹಾಗೂ ಪರಸ್ಪರ ಹೊಂದಾಣಿಕೆಯ ಕುರಿತು ಮನವರಿಕೆ ಮಾಡಿಕೊಟ್ಟರು. ಸಮಾಲೋಚನೆಯ ನಂತರ ಎರಡೂ ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಮತ್ತೆ ಒಟ್ಟಾಗಿ ಜೀವನ ಸಾಗಿಸಲು ಒಪ್ಪಿಗೆ ಸೂಚಿಸಿದರು. ನ್ಯಾಯಾಲಯದಲ್ಲೇ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಸಿಕೊಂಡು ಹೊಸ ಬದುಕಿನತ್ತ ಹೆಜ್ಜೆ ಇಟ್ಟರು. ಈ ಬೆಳವಣಿಗೆ ನ್ಯಾಯಾಲಯದ ರಾಜಿ ಸಂಧಾನದ ಮಹತ್ವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದು, ಕುಟುಂಬದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂಬ ಸಂದೇಶವನ್ನ ಸಮಾಜಕ್ಕೆ ನೀಡಿದೆ. ಒಟ್ಟಾರೆ ಕುಟುಂಬ ಉಳಿಸುವಲ್ಲಿ ನ್ಯಾಯಾಲಯದ ಮಾನವೀಯ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಅನಿಲ್ ಯಾದವ್, ಪ್ರಗತಿ ಟಿವಿ, ಪಾವಗಡ.